ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಬಂದು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ ಅನಿಗೆ ಗ್ರೂಮಿಂಗ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅವಳಿಗೆ ತುಂಬಾ ದಿವಸ ಆಗಿತ್ತು ಮಾಡಿಸಿ. ಆಲ್ಮೋಸ್ಟ್ ಹೆಂಗೆ ಅಂತಂದ್ರೆ ನಾನು ಇವನು ಹುಟ್ಟಾಗಿಂದ ನಾನು ಅವಳು ಸ್ವಲ್ಪ ಕೇರ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಅಲ್ಲ, ತುಂಬಾನೇ ಬಿಟ್ಬಿಟ್ಟಿದ್ಯಾ. ಅವಳಿಗೆ ಜಾಸ್ತಿ ಕೂದಲೆಲ್ಲ ಬೆಳೆದಿ ಗಂಟೆಲ್ಲ ಆಗ್ಬಿಟ್ಟಿದೆ. ಅದಕ್ಕೆ ಸರಿ ಓಕೆ ಗ್ರೂಮಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ನಾವು ಅವಳಿಗೆ ಮಾಡಿಸ್ತಾ ಇದ್ದಿದ್ದಂತ ಹಾಸ್ಪಿಟಲ್ ಬಂದು ವಿಜಯನಗರದಲ್ಲಿದೆ. ಬಟ್ ಇವಾಗ ಅಲ್ಲೂ ಅಷ್ಟು ದೂರ ಹೋಗಕ್ಕಾಗಲ್ಲ, ಇಲ್ಲೇ ಎಲ್ಲಾದ್ರೂ ಹತ್ರ ನೋಡೋಣ ಅಂತ ಅಂದ್ಬಿಟ್ಟು ಯಾವನವನು ಇಲ್ಲೇ ಎಲ್ಲಾದ್ರೂ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಗೊತ್ತಿಲ್ಲ ಅಲ್ಲಿ ಟೈಮಿಂಗ್ಸ್ ಏನು ಎತ್ತ ಅಂತ ಏನೋ ಗೊತ್ತಿಲ್ಲ, ಹಂಗೆ ರ್ಯಾಂಡಮ್ ಆಗಿ ಹೋಗ್ತಾ ಇದೀವಿ. ಎಸ್ ಬನ್ನಿ ಹೋಗೋಣ. ದಾನವಿ ಬಿ ಸೆಕ್ಷನ್ ಅಲ್ಲೊಳ್ಳೆ ಅನಿಗೆ ನೋಡಿ ಅಷ್ಟು ಕೂದಲಿದೆ. ಆಮೇಲೆ ಫುಲ್ಲು ನುಣ್ಣಗೆ ಬಾಣ್ಲಿ ಆಗಿ ಬರ್ತಾಳೆ ನೋಡಿ. ಅಂಡ್ ಮಗ ಮರಿ ನೋಡಿ ಎದ್ದಿ ಹಂಗೆ ಬಂದವನೆ. ಎಸ್ ನಮ್ಮ ಡ್ರೈವರು ಗಾಡಿ ಓಡಿಸ್ತವ್ರೆ. ಡ್ರೈವರ್ OTP ಹೇಳ, ಅದರ ಲೊಕೇಶನ್ ಹೇಳ, ಎಲ್ಲಿ ಏನು ಅಂತ. ಇನ್ನು ತಿಂಡಿನೂ ತಿಂದಿಲ್ಲ ಗೈಸ್. ಲೈಟಾಗಿ ಅಲ್ಲ, ಫುಲ್ ಹೊಟ್ಟೆ ಸಿಗುತ್ತೆ ಆಗ್ಲೇ. ಕೇವ್ ಹೊಟ್ಟೆ ಸಿಗುತ್ತೆ ಕೇವ್. ನೋಡಿ ಗೈಸ್, ನನ್ನ ಎಮ್ಮೆ ಅಂತಾನೆ ಇಂಡೈರೆಕ್ಟ್ ಆಗಿ. ಫಸ್ಟ್ ಬಂದು ನಾವು ಅವಳಿಗೆ ಗ್ರೂಮಿಂಗ್ ಮಾಡಿಸ್ಬೇಕು. ಗ್ರೂಮಿಂಗ್ ಮಾಡಿಸಿದ್ರೆ ಅವಳು ಜಿಗಿ ಅಂತ ಜಾಲಿ ಆಗ್ಬಿಡ್ತಾಳೆ. ಬನ್ನಿ ಹೆಂಗೆ ಯಾವ ತರ ರಿಯಾಕ್ಟ್ ಮಾಡ್ತಾಳೆ ಅಂತಾನೆ ಗೊತ್ತಿಲ್ಲ ಗೈಸ್. ಯಾಕಂದ್ರೆ ಫಸ್ಟ್ ಎಲ್ಲ ನಾನೇ ಮಾಡ್ತಿದ್ದು, ಯಾವಾಗ್ಲೂ ಒಂದ್ 2-3 ಸತಿನೇನೋ ಗೊತ್ತಿಲ್ಲ ಕರ್ಕೊಂಡೋಗಿ ಮಾಡ್ಸಿದ್ದು ಅವ್ರ ಹತ್ರ. ಮಿಕ್ಕಿ ಟೈಮಲ್ಲೆಲ್ಲ ನಾನೇ ಮಾಡಿಸ್ತಾ ಇದ್ದೆ. ಬಟ್ ಇವಾಗ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ದೇವರಣೆಗೂ ನೋಡೋಣ, ಹೆಂಗ್ ಸೈಲೆಂಟ್ ಆಗಿ ಇರ್ತಾಳ ಅಥವಾ ಅವ್ರಿಗೆ ಕಚ್ಚಿ ಓಡ್ ಬರ್ತಾಳ ಗೊತ್ತಿಲ್ಲ, ನೋಡೋಣ. ಓಕೆ ಬನ್ನಿ. ಗೈಸ್, ನಾವು ಅನಿನ ಒಳಗಡೆ ಬಿಟ್ಟು ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಒಳಗಡೆನೆ ವೆಯ್ಟ್ ಮಾಡ್ಬೋದಿತ್ತು, ಬಟ್ ಒಳಗಡೆ ತುಂಬಾ ಶೆಕೆ ಆಗ್ತಿದೆ ಅಂತ ಅಂದ್ಬಿಟ್ಟು ನಾವೀಗ ಇಲ್ಲಿ ಆಚೆ ಕುತ್ಕೊಂಡಿದೀವಿ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತೈತೆ. ಆದ್ರೆ ಟೈಮ್ 12:30 ಆಯ್ತು. ಎಸ್, ಅವಳದು ಮುಗಿಸ್ಕೊಂಡು ಮನೆಗೆ ಹೋಗಿ ತಿನ್ನಬೇಕು. ಇವ್ ನೋಡಿ ಎಲ್ಲೋದ್ರೂ ಇದೇ ಕೆಲ್ಸನೇ, ಇದಂತೂ ಬಿಡೋದೇ ಇಲ್ಲ. ಒಂದಲ್ಲ ಒಂದ್ ದಿವಸ ಕಿವಿ ಡಮ್ಮಾಗದಾಗ್ಬಿಡುತ್ತೆ ಗೈಸ್. ಆಗ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಹಿಂಗೆ ರೋಡ್ ನೋಡ್ಕೊಂಡು ಹಿಂಗೆ ಕುಂತಿದ್ದೀವಿ ನಾವು. ಗೈಸ್, ನಾವು ಇದಕ್ಕೂ ಮುಂಚೆ ಬೇರೆ ಕ್ಲಿನಿಕ್ ಹೋಗಿದ್ವಿ. ಬಟ್ ಅಲ್ಲಿ ಬಂದು ಮಾಡ್ಸೋದಿಲ್ಲ, ಡಾಕ್ಟರ್ ಚೇಂಜ್ ಆಗಿದ್ದಾರೆ. ಅವರು ಇದೆಲ್ಲ ಮಾಡ್ತಾರ, ಬರೀ ಏನು ಚೆಕಪ್ ಮಾಡ್ತಾರೆ ಮತ್ತೆ ವ್ಯಾಕ್ಸಿನ್ ಅದೆಲ್ಲ ಮಾಡ್ತಾರೆ ಅಂತಂದ್ರು. ಇಲ್ಲಿಂದ ನಾವು ಇಲ್ಲಿ ಬಂದ್ವಿ. ಇದು ಬಂದು ಕಾಣಿಸ್ತಾ ಇದೆಯಾ? ಎಸ್, ಈ ಶಾಪ್ ಬಂದು ಫ್ರೆಂಡ್ ಬಂದು ಸಜೆಸ್ಟ್ ಮಾಡ್ದ, ಸೊ ಅದಕ್ಕೆ ಇಲ್ಲಿ ಬಂದ್ವಿ. ಎಸ್, ಇವಾಗ ನೋಡ್ಬೇಕನಿ ಬೋಡಿಯಾಗಿ ಹೆಂಗ್ ಬರ್ತಾಳೆ ಅಂತೇಳಿ. ಅವಳ ಬೋಡಿಯಾಗಿ ತುಂಬಾ ದಿವಸ ಆಗಿತ್ತು, ಅಂದ್ರೆ ತುಂಬಾ ತಿಂಗಳಾಗಿತ್ತು ಬೋಡಿ ಆಗಿದ್ದವಳು. ಮತ್ತೆ ಇವತ್ತು ಬೋಡಿ ಆಗ್ತಾ ಇದ್ದಾಳೆ. ನೋಡೋಣ ಹೆಂಗಿರ್ತಾಳೆ ಅಂತೇಳಿ. ಹೊಟ್ಟೆ ಅಂತೂ ತುಂಬಾ ಹಸಿತಾನೈತೆ ಗೈಸ್. ಈಗ ಹೋಗಿ ಎಲ್ಲರೂ ಹೋಟೆಲ್ ಹೋಗಿ ತಿನ್ಕೊಂಡ್ ಬರೋಣ ಅಂತಂದ್ರು. ಅನಿನ್ ಬಿಟ್ಟು ಹೆಂಗ್ ಹೋಗೋದು ಆಗಲ್ಲ. ಅಂಡ್ ಅನಿದು ಎಲ್ಲ ಮುಗಿಸ್ಕೊಂಡು ಅಟ್ಲೀಸ್ಟ್ ಕರ್ಕೊಂಡು ಹೋಗೋಣ ಅಂತಂದ್ರು. ಹೋಟೆಲ್ಗೆಲ್ಲ ಹೆಂಗ್ ಕರ್ಕೊಂಡು ಹೋಗೋದು ಆಗಲ್ಲ ಅಂತ ಸುಮ್ಮನೆ ಇದೀವಿ. ನೋಡ್ಬೇಕು, ಮನೆಗೆ ಹೋಗಿನೇ ತಿನ್ಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಗ್ಲೇ 12:45 ಆಗ್ತಾ ಇದೆ. ಎಸ್ ಗೈಸ್, ನಾವು ಮನೆಗೆ ಬಂದ್ವಿ. ಫಸ್ಟ್ ಬಂದಿದೆ, ಊಟ ಮಾಡಿದ್ವಿ. ಯಾಕಂದ್ರೆ ಸಖತ್ತು ಸಾಕಾಗೋಗ್ಬಿಟ್ಟಿತ್ತು. ಮನೆಗೆ ಬಂದಿದೆ, ಊಟ ಮಾಡಿ. ಅಂಡ್ ಇವಾಗ ಬಂದು ಪಾಪುನ ಮಲಗಿಸ್ದೆ ಗೈಸ್. ಪಾಪುನ ಮಲಗಿಸ್ದೆ ನಾನು ಆವಾಗಲೇ. ಅಂಡ್ ಇವಾಗ ಬಂದು ನಾನು ನೋಡಿ ಪಾಪುದು ಬಟ್ಟೆ ಮರ್ಚ್ತಾ ಇದ್ದೀನಿ. ಇದು 2 ದಿನದ ಬಟ್ಟೆ. ಮರ್ಚಿರ್ಲಿಲ್ಲ, ಸೊ ಇವಾಗ ಮರ್ಚಬೇಕು. ಅಂಡ್ ಅನಿನ ನಾನು ನಿಮಗೆ ತೋರಿಸ್ತೀನಿ ಗೈಸ್, ಓಕೆನಾ?
ಎಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.